ಜಾಗತಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹಲವು ಸಾಧನೆಯನ್ನ ಮಾಡಿರುವಂತಹ ಇಸ್ರೋ ಇವತ್ತು ಮತ್ತೊಂದು ಮೈಲುಗಲ್ಲನ್ನ ತಲುಪಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾ ಉಪಗ್ರಹ ಉಡಾವಣಾ ಕೇಂದ್ರದಲ್ಲಿ ಇವತ್ತು ಒಂದೇ ಬಾರಿಗೆ ಬರೋಬ್ಬರಿ 104 ಸ್ಯಾಟಲೈಟ್ಗಳನ್ನ ಉಡಾಯಿಸಲಾಯಿತು. ಈ ಮೂಲಕ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಹೊಸ ದಾಖಲೆಯನ್ನ ನಿರ್ಮಿಸಿದೆ. A perfect liftoff as usual for PSLV, and you can see in all glory PSLV negotiating the जाता अपनी गर्जना से आकाश के सन्नाटे को चीरता हुआ विश्व की सारी भारत का ये शांति दूत संदेश सुनाता हुआ कि सफलता के आसमान असीमित 320 टन भारी 44.4 मीटर ऊंचे प्रक्षेपण यान की ये 39वीं उड़ान, जिसमें 16वीं उड़ान है इस विस्तृत संवर्धित संस्करण में। Now all the 6 strap-ons. 4 3 2 1 0 +1 2 3 4 5 6 of normal 7 8 9 +10 seconds. A perfect liftoff as usual for PSLV, and you can see in all glory PSLV negotiating the जाता +25 seconds. अपनी गर्जना से आकाश के सन्नाटे को चीरता हुआ विश्व की सारी भारत का ये शांति दूत संदेश सुनाता हुआ कि सफलता के आसमान असीमित 320 टन भारी 44.4 मीटर ऊंचे प्रक्षेपण यान की ये 39वीं उड़ान, ಜೊತೆಗೆ ವಿಶ್ವದಲ್ಲಿ ಸಾಧನೆ ಮಾಡಿದಂತ ಏಕೈಕ ರಾಷ್ಟ್ರ ಅನ್ನುವಂತ ಹಿರಿಮೆಗೆ ಈಗ ಭಾರತ ಪಾತ್ರವಾದಂತಾಗಿದೆ. ಯಾಕಂತಂದ್ರೆ ಹಿಂದೆ ರಷ್ಯಾ ಒಂದೇ ಬಾರಿಗೆ 37 ಉಪಗ್ರಹಗಳನ್ನ ಲಾಂಚ್ ಮಾಡಿತ್ತು ಒಂದು ರಾಕೆಟ್ ನಲ್ಲಿ. ಅದು ಇದುವರೆಗಿನ ಸಾಧನೆ ಆಗಿತ್ತು. ಕಳೆದ ಕೆಲ ದಿನಗಳ ಹಿಂದೆ ಮತ್ತೆ ಇಸ್ರೋನೇ 20 ಉಪಗ್ರಹಗಳನ್ನ PSLV ರಾಕೆಟ್ ಮುಖಾಂತರವಾಗಿನೇ ಉಡಾವಣೆ ಮಾಡಿತ್ತು. ಅದು ಭಾರತದ ಮಟ್ಟಿಗೆ ಒಂದು ದಾಖಲೆಯಾಗಿತ್ತು. ಅದನ್ನ ಹೊರತುಪಡಿಸಿ ಈಗ 104 ಉಪಗ್ರಹಗಳನ್ನ ಒಂದೇ ಬಾರಿಗೆ ಉಡಾವಣೆ ಮಾಡಿರುವಂತದ್ದು ಇದು ಐತಿಹಾಸಿಕ ದಾಖಲೆ. ಹಾಗೆ 104 ಉಪಗ್ರಹಗಳಲ್ಲಿ ಅಮೆರಿಕದ 96 ಸ್ಯಾಟಲೈಟ್ಗಳು ಉಡಾವಣೆ ಆಗಿರೋದು ಗಮನಾರ್ಹ ಸಂಗತಿ. ಇದರಲ್ಲಿ ಅಮೆರಿಕದೇ ದೊಡ್ಡ ಪಾಲು. ಸುಮಾರು 96 ಉಪಗ್ರಹಗಳು ಇವತ್ತು ಅಂದ್ರೆ PSLV ರಾಕೆಟ್ ನಲ್ಲಿ ಲಾಂಚ್ ಆದಂತ ಸಂದರ್ಭದಲ್ಲಿ PSLV C-37 ರಾಕೆಟ್ ನಲ್ಲಿ ಒಟ್ಟು 96 ಉಪಗ್ರಹಗಳು ಅದು ಅಮೆರಿಕಾಗೆ ಸೇರಿದ್ದು. ಇನ್ನು ಇಸ್ರೇಲ್, ಕಜಕಿಸ್ತಾನ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಹಾಗೆ UAE ದೇಶಗಳ ಉಪಗ್ರಹಗಳು ಕೂಡ ಇವತ್ತು ಕಕ್ಷೆಗೆ ಹಾರಿದೆ. ಪ್ರಮುಖವಾಗಿ 714 kg ತೂಕ ಇರುವಂತಹ ಭಾರತದ ಕಾರ್ಟೋಸ್ಯಾಟ್ 2 ಸರಣಿ ಉಪಗ್ರಹ ಕೂಡ ಇವತ್ತು ಉಡಾವಣೆಯಾಗಿದೆ. ಇದು ಭೂ ವೀಕ್ಷಣೆಗೆ ನೆರವಾಗುವಂತಹ ಉಪಗ್ರಹ ಆಗಿದೆ. ಹಾಗೆ ಅಮೆರಿಕದ್ದು 96, ಅದರಲ್ಲಿ ಭಾರತದ 4 ಉಪಗ್ರಹಗಳು ಕೂಡ ಸೇರಿದೆ. ಒಟ್ಟು 104 ಉಪಗ್ರಹಗಳಾಯ್ತು. ಅದರಲ್ಲಿ 2 ನ್ಯಾನೋ ಉಪಗ್ರಹಗಳು ಕೂಡ ಸೇರಿದೆ. ಅದರ ಜೊತೆಗೆ ಮತ್ತೊಂದು ಈಗ ತಾನೇ ಹೇಳ್ದಂಗೆ 714 kg ತೂಕ ಇರುವಂತಹ ಕಾರ್ಟೋಸ್ಯಾಟ್ 2 ಸರಣಿ ಉಪಗ್ರಹ, ಇದು ಭೂ ವೀಕ್ಷಣೆಗೆ ನೆರವಾಗಲಿರುವಂತಹ ಉಪಗ್ರಹ, ಇದು ಕೂಡ ಉಡಾವಣೆ ಆಗಿದೆ. ಒಟ್ಟು 104 ಉಪಗ್ರಹಗಳು ಉಡಾವಣೆ ಆಗಿರುವಂತದ್ದು ಇದು ಬಾಹ್ಯಾಕಾಶ ಕ್ಷೇತ್ರದಲ್ಲೇ ಒಂದು ಐತಿಹಾಸಿಕ ದಾಖಲೆ. ಇದು ರಷ್ಯಾದ ದಾಖಲೆಯನ್ನ ಈ ಮುಖಾಂತರವಾಗಿ ಮುರಿದಂತಾಗಿದೆ. ಭಾರತ ಇವತ್ತು ಉಡಾಯಿಸಿರುವಂತಹ ಈ PSLV C-37 ರಾಕೆಟ್ ನ ಮುಖಾಂತರವಾಗಿ. It will be burning for a total duration of 150 seconds. On your screen all the mission experts of ISRO having a close light is following.